ಬಂಗಾರ ತೆನೆ ತೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ ಬಸವೇಶ ಬಸವ ಗುರುವೇ ಬಸವ ಮಹಾಪ್ರಭುವೇ ಬಸವ. ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಇನ್ನೊಂದು ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಏನಪ್ಪ ವಿಷಯ ಅಂತಂದರೆ, ಇವತ್ತು ನಮ್ಮೂರಲ್ಲಿ ಸಂಕ್ರಾಂತಿ ಹಬ್ಬ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಸಂಕ್ರಾಂತಿ ಹಬ್ಬ ಇದ್ದಿದ್ದು ಲಾಸ್ಟ್ ಥರ್ಸ್ಡೇ. ಈ ಸಂಕ್ರಾಂತಿ ನಾವು ಮಾಡ್ತಾರೆ ಸಂಕ್ರಾಂತಿ ನೆಕ್ಸ್ಟ್ ಥರ್ಸ್ಡೇ. ಯಾಕಪ್ಪ ಅಂತ ಹೇಳಿದ್ರೆ, ನಮ್ಮೂರಲ್ಲಿ ಸಂಕ್ರಾಂತಿ ಹಬ್ಬ ಯಾವಾಗೂ ಥರ್ಸ್ಡೇನೇ ಮಾಡ್ತಾರೆ. ಆ್ಯಂಡ್ ನೀವು ಲಾಸ್ಟ್ ಟೈಮ್ ಸಹ ಥರ್ಸ್ಡೇನೇ ಇದ್ದಿದ್ದು ಅಂತ ಹೇಳಬೇಡಿ. ಬಿಕಾಸ್ ಯಾವಾಗನ್ನ ಬರಲಿ, ಬಂದಿದ್ದು ನೆಕ್ಸ್ಟ್ ಥರ್ಸ್ಡೇ, ನಾವು ಹಬ್ಬ ಬಂದಿದ್ದು ನೆಕ್ಸ್ಟ್ ಥರ್ಸ್ಡೇ ನಮ್ಮೂರಲ್ಲಿ ಹಬ್ಬ ಮಾಡೋದು. ಸೊ ಕ್ಯಾಲೆಂಡರ್ ಪ್ರಕಾರ ಲಾಸ್ಟ್ ಟೈಮ್ ಥರ್ಸ್ಡೇ ಬಂದಿತ್ತು ಆ್ಯಂಡ್ ನೆಕ್ಸ್ಟ್ ಥರ್ಸ್ಡೇ ನಾವು ಹಬ್ಬ ಮಾಡ್ತಾ ಇರೋದು. ಸೊ ಅದಕ್ಕೆ ಇವಾಗ ನಮ್ಮೂರಲ್ಲಿ ಈ ಥರ್ಸ್ಡೇ ಹಬ್ಬ ಮಾಡ್ತಿದ್ದಾರೆ. ಏನೋ ಗೊತ್ತಿಲ್ಲ, ಸ್ವಲ್ಪ ವಿಯರ್ಡ್ ಅನ್ಸ್ಬೋದು ನಿಮಗೆಲ್ಲ, ಬಟ್ ನಮ್ಮೂರಲ್ಲಿ ಅದೇ ಸಂಪ್ರದಾಯ ಅಂತೆ. ಅದಕ್ಕೋಸ್ಕರ ಈಗ ಹಸುಗಳೆಲ್ಲ ತೊಳೆದು ತೋಟ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸಂಕ್ರಾಂತಿ ಅಂತಲೇ ಹಸುಗಳ ಹಬ್ಬ, ಎತ್ತುಗಳ ಹಬ್ಬ, ದನಗಳ ಹಬ್ಬ ಅಂತ ಅಂದ್ಕೊಳ್ಳಿ ಓವರಾಲು. ಸೊ ಈಗ ಹಸುಗಳೆಲ್ಲ ತೊಳೆದು ಮನೆ ಹತ್ರ ಇಂದ ತೋಟ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಹೋಗ್ತಾ ಇದ್ದೀವಿ. ಹಸುಗಳೆಲ್ಲ ನೋಡಿ ಕ್ಲೀನಾಗೆಲ್ಲ ತೊಳೆದಾಗಿದೆ. ಸೊ ಅದಕ್ಕೆ ಇವತ್ತು 9 ಗಂಟೆಗೆ ತೋಟ ಹತ್ರ ಹೋಗ್ತಾಯಿದ್ದೀವಿ ಹಸುಗಳೆಲ್ಲ ತೊಳೆಯೋದಕ್ಕೋಸ್ಕರ ಲೇಟಾಗಿ. ನೋಡಿ ಇಲ್ಲೊಂದು ಹಸು ಇದೆ ಆ್ಯಂಡ್ ಇಲ್ಲೊಂದು ಹಸು ಇದೆ, ಹಿಂದೆ ಒಂದು ಮುಂದೆ ಒಂದು ಹಿಡ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ, ಈಗ ನಮ್ಮೂರಲ್ಲಿ ಸಂಕ್ರಾಂತಿ ಹಬ್ಬ ಹೇಗಿರುತ್ತೆ ಅಂತ ನಿಮಗೂ ತೋರಿಸ್ತೀನಿ. ಆಲ್ಮೋಸ್ಟ್ ಆದಷ್ಟು ಎಲ್ಲ ಕವರ್ ಮಾಡಿ ತೋರಿಸ್ತೀನಿ ನಿಮಗೂ. ಬನ್ನಿ ಹೋಗೋಣ. ಈಗ ನಮ್ದಾದರೂ 2 ಹಸುಗಳು, ಬಟ್ ನಮ್ಮ ದೊಡ್ಡ ಮುಂದೆ 10 ಹಸುಗಳಿದ್ದಾವೆ. ಇವತ್ತು ತೊಳೆಯೋ ಅಷ್ಟೊತ್ತಿಗೆ ಪ್ರಾಣ ತಲೆ ಮೇಲೆ ಬಂದಿರುತ್ತೆ. ನೋಡಿಸ್ತೀನಿ ಬನ್ನಿ ಇಲ್ಲಿ ಏನೇನೋ ಮಾಡಿದ್ದಾರೆ. ನೋಡಿ ಗೈಸ್, ಫುಲ್ಲು ಮನೆ ಹತ್ರ ಎಲ್ಲ ಸಾಟಿಸಿ ರಂಗೋಲಿ ಎಲ್ಲ ಹಾಕವ್ರೆ. ನೋಡೆಲ್ಲ ಹಸುವಿಗೆ ಹಿಂಡಿ ಇಡ್ತಾವ್ರೆ ಅವರು. ನೋಡಿ ಎತ್ತು ಇದೇನಂತ ನನಗೂ ಗೊತ್ತಿಲ್ಲ. ಒಂದು ರಂಗೋಲಿ, ತೋಟದ ಮನೆ. ಈ ಎತ್ತು ಮಲ್ಕೊಂಡೈತೋ ನಿಂತ್ಕೊಂಡೈತೋ ಕಾಮೆಂಟ್ ಮಾಡಿ, ನನಗಂತೂ ಗೊತ್ತಾಗ್ತಿಲ್ಲ ನಿಂತಿದೆಯೋ ಎದ್ದಿದೆಯೋ ಅಂತ. ಸೊ ಆಮೇಲೆ ಹಿಂಡಿ ಇಡ್ತಾವ್ರಲ್ಲಿ. ನೋಡಿ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಟವ್ರೆ, ಫುಲ್ ಕ್ಲೀನ್ ಆಗಿದೆ. ಈಗ ಎಲ್ಲ ಒಳಗಡೆ ತೊಳೆದು ಎಲ್ಲ ಒಳಗಡೆ ಗಟ್ಟೆಗೆ ಪೂಜೆ ಮಾಡಬೇಕು. ನೋಡಿ ರಂಗೋಲಿ. ದೊಡ್ಡಮ್ಮ ನನ್ನನ್ನು ಹಸು ತೊಳೆಯೋಣ ಬಾ ಅಂತ ಕರಿತಾ ಇದ್ದಾರೆ. ಅವ್ರ ಹಸುಗಳು ಬೇರೆ 10 ಇದ್ದಾವೆ. ಅದನ್ನು ತೊಳೆಯೋ ಅಷ್ಟೊತ್ತಿಗೆ ಬೇಡ ನನಗತ್ತೆ. ಆ್ಯಂಡ್ ನನಗೆ ಹಸು ತೊಳಿಬೇಕಂದ್ರೂ ಆಗಂಗಿಲ್ಲ. ಅದೇನೋ ಒಂಥರ ಅನಿಸುತ್ತೆ, ನನಗೆ ಆಗಂಗಿಲ್ಲ. ಅದು ಬಿಟ್ಟು ಬೇರೆ ಏನಾದರೂ ಕೆಲಸ ಹೇಳಿ ಮಾಡ್ತೀನಿ ಅಂತ ಹೇಳಿದ್ದೆ. ಅದಕ್ಕೆ ಇವರು ಈಗ 10 ಹಸುಗಳಿಗೆ ಮೇವು ಕೊಯ್ಕೊಬಾ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಸ್ವಲ್ಪ ಕಷ್ಟ ಆದರೂ ಅದನ್ನೇ ಮಾಡೋದು ಬೆಟರ್ ಅಂತ ಅನಿಸ್ತು. ಅದಕ್ಕೆ ಈಗ ಕುಡ್ಗೋಲು ತಗೊಂಡು ಮೇವು ಕೊಯ್ಯಕ್ಕಂತ ಹೋಗ್ತಾ ಇದ್ದೀನಿ. ನೋಡಿ ಗೈಸ್, ಮನೆ ಹತ್ರ ಎಲ್ಲ ಫುಲ್ ರಂಗೋಲಿ. ಇಲ್ಲಿ ನೋಡಿ ಫುಲ್ಲು ಕಲರ್ ಆಗಲೇ ಪೂಜೆ ಗೀಜೆ ಮಾಡಿ ರಂಗೋಲಿ ಹಾಕಿ ನಮ್ಮಮ್ಮ ಜೈ ಅನ್ಸ್ಬಿಟ್ಟಾರೆ ಆಗಲೇ. ಚೆನ್ನಾಗಿದಲ್ಲ ಗೈಸ್. ಈಗ ಮನೆ ಹತ್ರ ಪೂಜೆ ಎಲ್ಲ ಮಾಡಿದ್ದು ತೋಟ ಹತ್ರ ಬಂದಿದ್ವಿ ದನಗಳಿಗೆ ಪೂಜೆ ಮಾಡಬೇಕು ಅಂತ. ಸೊ ಊಟ ಎಲ್ಲ ಮಾಡಿಕೊಂಡು ಈಗ 1:30ಗೆ ರಾಹುಕಾಲ ಇದೆ ಅಂತೆ. ಸೊ ಆಲ್ರೆಡಿ 1 ಕಾಲ ಆಗೈತೆ. ನಮ್ಮ ದೊಡ್ಡಮ್ಮ ನನಗೆ ಬಾಳೆ ಎಲೆ ಕೊಯ್ಕೊಂಬ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಬಾಳೆ ಎಲೆ ಕೊಯ್ಕೊಂಬರಕ್ಕೆ ಬಂದಿದ್ದೀನಿ. ಸೊ ಬನ್ನಿ ನಿಮಗೂ ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ಸೊ ಗೈಸ್, ಈಗ ಕಬ್ಬು ಬೇಕಂತೆ, ಕಬ್ಬು ಕಿತ್ಕೊಳಕ್ಕೆ ಬಂದಿದ್ದೀವಿ. ಮನೆ ಹತ್ರನೇ ಇದ್ದಾವೆ ಆಲ್ರೆಡಿ, ಎಲ್ಲ ಸುಮಾರು ಇದ್ದಾವೆ. ಇದರಲ್ಲಿ ಯಾವುದನ್ನ ಒಂದು ಚೆನ್ನಾಗಿರೋದು ಹೊಡ್ಕೋಬೇಕು. ಯಾವುದು ಚೆನ್ನಾಗಿದೆ ಈ ಕಡೆ ಒಂದಿದೆ, ಅದನ್ನ ಹೊಡ್ಕೊಳ್ಳೋದು ಹೇಳ್ರಿ. ಸಾಕ ಮನೆ ಹತ್ರ ನಮ್ಮ ಹಸುಗಳಿಗೂ ಬೇಕಾ ಬೇಡವಾ ಇನ್ನೂ ನೋಡ್ಕೊಳ್ಳೋಂತ ಹೇಳ್ರಿ. ಸಾಕಾಗಲ್ಲ. ಸಾಕು 2. ಬನ್ನಿ ಹೋಗೋಣ. 2 ಕಿತ್ಕೊಂಡಿದ್ದೀನಿ. నేను ఇట్లా పట్టుకోండి, అది పెట్టదు. నేను ఏడాది బ్రష్ చేసింది ఏమన్నా ఆడిపోయేసి తీర్పు మన మిషన్ దగ్గర తీర్పు పట్టుకొని ಎಲ್ಲ ಪೂಜೆ ಎಲ್ಲ ಮುಗೀತು. ಹೂವಿನ ಹಾರಗಳೆಲ್ಲ ಕಟ್ಟಾಗಿದೆ. ನೋಡಿ ಕಟ್ಸ್ಕೊಳ್ಳೋದೇ ಇಲ್ಲ ಅಂತವೆ ಬಡ್ಡಿ ಮಗನ. ಈಗ ತೆಂಗಿನಕಾಯಿ ಹೊಡೆದು
ಪೂಜೆ ಮಾಡಿದ್ರೆ ಮುಗೀತು. ಕಬ್ಬು ಕಟ್ಟಬೇಕಿನ್ನು. ಗೈಸ್, ನಮ್ಮ ಮನೆ ಹತ್ರನೂ ಪೂಜೆ ಮುಗೀತು ನೋಡಿ. ಹಿಂಗೆ ಮಾಡ್ತಾರೆ ಪೂಜೆ. ಕೊಮ್ಮಿಗೆಲ್ಲ ಕಲರ್ ಹೊಡೆದು ಹೂವಿನ ಹಾರ ಹಾಕಿ ಕಬ್ಬು ಕಟ್ಟಿ ಕೆಳಗಡೆ ನೋಡಿ ಕಬ್ಬು ಕಾಣುತ್ತಾ ದೇವ್ರಿಗೆ ಅನ್ಸಿ ಕರುಳು ಕೆಳಗಡೆ. ಅಷ್ಟೇ ನಮ್ಮೂರಲ್ಲಿ ಹಬ್ಬ. ಆ ಗ್ರಾಮ ದೇವತೆಯ ಅನುಗ್ರಹ ಇರುವವರೆಗೂ ಯಾವ ದುಷ್ಟಶಕ್ತಿಯೂ ನಿಮ್ಮನ್ನೇನು ಬಂಗಾರ ತೆನೆ ತೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ ಸಂತೋಷ ಹಿರಿ ಹಿರಿ ಹಿಗ್ಗಿ ಚೆಂದಾದ ಮುಗುಳು ನಗೆ ಸುಗ್ಗಿ ಸಿರಿ ಅರಳಿತು ಗಲಗಲ ಗಲಗಲ ಸವಿಯುವ ಸಿಹಿ ಫಲ ಹೋ ತುಂಬಿ ತುಳುಕಲಿ ಆನಂದ ಕಲರವ ನಾಡಿಗೆ ಹೇ ಭೂಮಿಗೆ ಸಂತೋಷ ಹಿರಿ ಹಿರಿ ಹಿಗ್ಗಿ ಚಂದಾದ ಮುಗುಳು ನಗೆ ಬಂಗಾರ ತೆನೆ ತೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ ಬಸವ